ಯಕ್ಕ ರಾಜ ರಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಕಳೆದ ರಾತ್ರಿ ಬೆಂಗಳೂರು ಪೊಲೀಸರು ಒಂದು ಪ್ರೈಸ್ ಕ್ಯಾಚ್ ಅನ್ನು ಹಿಡಿದಿದ್ದಾರೆ. ಬಹುಶಃ ಬೆಂಗಳೂರಿನ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗ್ಯಾಂಬ್ಲಿಂಗ್ ನಡೀತಾ ಇರೋದನ್ನು, ಅದೃಷ್ಟದ ಆಟ ನಡೀತಾ ಇರೋದನ್ನು, ಇಸ್ಪೀಟ್ ಆಟ ನಡೀತಾ ಇರೋದನ್ನು ಪೊಲೀಸರು ಮೊಟ್ಟ ಮೊದಲ ಸಲ ಪತ್ತೆ ಹಚ್ಚಿರುವಂಥದ್ದು. ಕೇಳಿದ ತುಂಬ ಜನರಿಗೆ ಆಶ್ಚರ್ಯ ಆಗಬಹುದು. 59 ಜನ ಗುಜರಾತ್ನ ರಾಜಧಾನಿ ಅಹಮದಾಬಾದ್ನಿಂದ ಒಂದು ಫ್ಲೈಟ್ನಲ್ಲಿ ಬೆಂಗಳೂರಿಗೆ ಬಂದಿಳಿತಾರೆ. ಅವರನ್ನು ಹೋಟೆಲ್ಗೆ ತಲುಪಿಸೋದಕ್ಕೆ ಪ್ರತಿಷ್ಠಿತ ಟ್ರಾವೆಲ್ಸ್ ಕಂಪನಿಯ ಬಸ್ಗಳು ರೆಡಿಯಾಗಿರ್ತವೆ. ನೇರವಾಗಿ ಆ ಒಂದು ಹೋಟೆಲ್ಗೆ ತಲುಪಿದಂಥ ಅವರು ರಾತ್ರಿಯ ವೇಳೆಗೆ ಶುರು ಮಾಡಿಕೊಂಡಂಥದ್ದು ಇಸ್ಪೀಟ್ ಆಟವನ್ನು. ಅವರ್ಯಾರೂ ಕೂಡ ದುಡ್ಡು ಇಟ್ಕೊಂಡು ಆಟವನ್ನು ಆಡ್ತಾ ಇರಲಿಲ್ಲ, ಟೋಕನ್ಗಳನ್ನು ಇಟ್ಕೊಂಡು ಆಡ್ತಾಯಿದ್ರು. ಆ ಟೋಕನ್ಗಳ ಹಿಂದಿನ ಕಥೆನೇ ಬೇರೆಯಾಗಿದೆ. ಆ ಟೋಕನ್ಗಳನ್ನು ಅವರು ಅಹಮದಾಬಾದ್ನಲ್ಲೇ ಖರೀದಿಸಿದ್ರು ಅನ್ನುವಂಥದ್ದು. ತಮ್ಮ ಶಕ್ತ್ಯಾನುಸಾರ ಹಣ ಕೊಟ್ಟು ಆ ಹಣದ ಮೌಲ್ಯದ ಟೋಕನ್ಗಳನ್ನು ಖರೀದಿಸಿಟ್ಕೊಂಡು ಅದೇ ಟೋಕನ್ಗಳನ್ನು ಹಾಕಿ ಆಡ್ತಾಯಿದ್ರು. ಇಲ್ಲಿ ಅವುಗಳನ್ನು ಗೆದ್ದಂಥವರು ಮತ್ತೆ ಅಹಮದಾಬಾದ್ಗೆ ತೆಗೆದುಕೊಂಡು ಹೋಗಿ ಏಜೆಂಟ್ ಹತ್ರ ಕೊಟ್ಟರೆ ಆತ ಆ ಟೋಕನ್ ಮೌಲ್ಯದ ಹಣವನ್ನು ಕೊಡ್ತಾ ಇದ್ದ ಅನ್ನುವಂಥದ್ದು. ನಿಜಕ್ಕೂ ಗ್ಯಾಂಬ್ಲಿಂಗ್ ಅನ್ನೋದು ಇಷ್ಟು ಸಿಸ್ಟಮೆಟಿಕ್ ವ್ಯವಹಾರ ಆಗಿ ಬೆಳೆದಿದೆಯಾ? ಅಹಮದಾಬಾದ್ನಿಂದ ವಿಮಾನದ ಮೂಲಕ ಬೆಂಗಳೂರಿಗೆ ಬಂದು ಇಲ್ಲಿ ಇಸ್ಪೀಟ್ ಆಡಿ ವಾಪಸ್ ಹೋಗ್ತಾರೆ ಅಂದರೆ ಅದು ಅಷ್ಟು ದೊಡ್ಡ ಚಟಾನ ಅಥವಾ ಚಟಕ್ಕಿಂತಲೂ ಮುಖ್ಯವಾಗಿ ಹಣ ಗಳಿಸೋ ಮಾರ್ಗವನ? ಇದೆಲ್ಲವನ್ನು ಇಟ್ಕೊಂಡು ನಾವು ಚರ್ಚೆಯನ್ನು ನಡೆಸ್ತಾ ಇದ್ದೀವಿ. ಮೊಟ್ಟ ಮೊದಲಿಗೆ ನೆನ್ನೆಯ ಪ್ರಕರಣದ ಬಗ್ಗೆ ಗ್ರಾಫಿಕ್ಸ್ ಮೂಲಕ ಒಂದು ಸಣ್ಣ ವಿವರಣೆಯನ್ನು, ಸೂಕ್ಷ್ಮ ವಿವರಣೆಯನ್ನು ನಿಮಗೆ ಕೊಡ್ತೀವಿ. ಮೊಟ್ಟ ಮೊದಲನೇದಾಗಿ ಗುಜರಾತಿ ಸಾಹುಕಾರರಿಗೆ ಬೆಂಗಳೂರಿನಲ್ಲಿ ಸಕಲ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು. ಇದು ಅವರ ಅನ್ಪ್ಲ್ಯಾನ್ಡ್ ಟೂರ್ ಆಗಿರಲಿಲ್ಲ. ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡಿಕೊಂಡು ಟೂರ್ಗೆ ಬರುವವರ ರೀತಿಯಲ್ಲಿ ಇವರು ಅಹಮದಾಬಾದ್ನಿಂದ ಹೊರಟು ಬೆಂಗಳೂರಿಗೆ ತಲುಪಿದ್ರು. ಇನ್ನು ಕೇವಲ ಇಸ್ಪೀಟ್ ಆಡೋದು ಮಾತ್ರ ಅಲ್ಲ, ಜೂಜು ಅಡ್ಡೆಯಲ್ಲಿ KG ಗಟ್ಟಲೆ ಗಾಂಜಾ ಕೂಡ ಇತ್ತು ಅನ್ನುವಂಥದ್ದು. ಇನ್ನು ಮದ್ಯ ಕೂಡ ಅಲ್ಲಿ ಹೊಳೆಯಾಗಿ ಹರಿಯಲಿತ್ತು ಅನ್ನೋದರ ಬಗ್ಗೆ ಸಾಕ್ಷಿಗಳು ಸಿಕ್ಕಿದೆ ಪೊಲೀಸರಿಗೆ. ಗುಜರಾತಿ ಸಾಹುಕಾರರಿಗೆ ಹುಡುಗಿಯರ ವ್ಯವಸ್ಥೆ ಕೂಡ ಆಗಿತ್ತು ಅನ್ನುವಂಥದ್ದು ನಮ್ಮ ಮೂಲಗಳು ಕೊಡುವ ಮಾಹಿತಿ. ಅದರ ಜೊತೆಗೆ ಹಣ ಕೂಡ ವಸೂಲಾಗಿದೆ. 16 ಲಕ್ಷ ರೂಪಾಯಿ. ಆ 16 ಲಕ್ಷ ರೂಪಾಯಿಗಳನ್ನು ಜೂಜಿಗಾಗಿ ತರಲಾಗಿದ್ದಲ್ಲ, ಮೋಜಿಗಾಗಿ ತರಲಾಗಿದ್ದು. 16 ಲಕ್ಷ ರೂಪಾಯಿಗಳನ್ನು ಇವರು ಇಸ್ಪೀಟ್ ಆಡೋದಕ್ಕೆ ತಂದಿರಲಿಲ್ಲ. ಇಸ್ಪೀಟ್ ಆಡೋದಕ್ಕೆ ಕೇವಲ ಟೋಕನ್ಗಳು ಮಾತ್ರ ಇದ್ದಂಥದ್ದು. 16 ಲಕ್ಷ ರೂಪಾಯಿಗಳನ್ನು ಕಾಫಿ ಖರ್ಚಿಗೆ ಅಂತೀವಲ್ಲ, ಹಾಗೆ ತಂದಿದ್ರು. ಇನ್ನು ಅವರ ಬಳಿ ಇದ್ದಂತಹ ಕೂಪನ್ನ ಮೊತ್ತ ಒಂದು ಅಂದಾಜಿನ ಪ್ರಕಾರ 5 ಕೋಟಿ ರೂಪಾಯಿಗಳು. ಅಂದರೆ 5 ಕೋಟಿ ರೂಪಾಯಿಗಳನ್ನು ಈ 59 ಜನ ಅಹಮದಾಬಾದ್ನಲ್ಲಿ ಜಮಾ ಮಾಡಿ ಕೂಪನ್ಗಳನ್ನು ತೆಗೆದುಕೊಂಡು ಬಂದಿದ್ರು. ಇನ್ನು ತಂದಿರುವ ಕೂಪನ್ಗಳು ಸಾಲೋದಿಲ್ಲ ಅಂದರೆ ಇಲ್ಲೇ ಕೂಪನ್ ಕೊಡೋ ವ್ಯವಸ್ಥೆ ಇತ್ತು. ಆದರೆ ಅದಕ್ಕೆ ಅಹಮದಾಬಾದ್ನಿಂದ ಇಲ್ಲಿ ಕೂಪನ್ ಕೊಡುವವರಿಗೆ ಫೋನ್ ಬರಬೇಕಿತ್ತು. ಅಹಮದಾಬಾದ್ನಲ್ಲಿ ಹಣ ಕೊಟ್ಟರೆ ಇಲ್ಲಿ ಜೂಜು ಆಡೋದಕ್ಕೆ ಕುಳಿತಂಥವರು ತಮಗೆ ಹಣದ ಕೊರತೆ ಆದರೆ, ಕೂಪನ್ನ ಕೊರತೆ ಆದರೆ ಅಹಮದಾಬಾದ್ನಲ್ಲಿರುವಂಥ ತಮ್ಮವರಿಗೆ ಫೋನ್ ಮಾಡಿ ಇಂಥವರಿಗೆ ಇಂಥಲ್ಲಿ ಇಷ್ಟು ಹಣ ತಲುಪಿಸಬೇಕು ಅಂತ ಹೇಳ್ತಾ ಇದ್ರು. ಆ ಹಣ ತಲುಪಿಸಿದ ನಂತರ ಇಲ್ಲಿಗೆ ಫೋನ್ ಬರ್ತಾ ಇತ್ತು. ಹಾಗೆ ಫೋನ್ ಬಂದ ನಂತರ ಅವರು ಜಮಾ ಮಾಡಿದ ಮೊತ್ತಕ್ಕೆ ಹಣದ ಅಷ್ಟು ಮೌಲ್ಯದ ಕೂಪನ್ ಇವರ ಹತ್ರ ಕೊಡಲಾಗ್ತಾ ಇತ್ತು ಅನ್ನುವಂಥದ್ದು. ಇಷ್ಟು ಸಿಸ್ಟಮೆಟಿಕ್ ಆಗಿ ಬಹುಶಃ ಜೂಜು ನಡೆಯೋದನ್ನು ಮೊಟ್ಟ ಮೊದಲ ಸಲ ಬೆಂಗಳೂರು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಬೆಂಗಳೂರು ಪೊಲೀಸರು ರೇಡ್ ಮಾಡೋದಕ್ಕೆ ಹೋದಂಥ ಅಧಿಕಾರಿಗಳ ಜೊತೆ ನಾವು ಮಾತನಾಡಿದಂಥ ಸಂದರ್ಭದಲ್ಲಿ ಅವರಿಗೂ ಕೂಡ ಶಾಕ್ ಆಗಿತ್ತು. ಅಬ್ಬಬ್ಬಾ ಅಂದರೆ 1 ಕೋಟಿ ಮೌಲ್ಯದ ಕೂಪನ್ಗಳು ನಮಗೆ ಸಿಗಬಹುದು ಅಂದುಕೊಂಡು ಅವರು ಹೋಗಿದ್ದರು. ಮಧ್ಯರಾತ್ರಿ 1:15 ಹೊತ್ತಿಗೆ ವಿಚಾರಿಸಿದಾಗ ಅವರ ಎಣಿಕೆ ಇನ್ನೂ ನಡೆದಿತ್ತು. 3,60,00,000 ರೂಪಾಯಿಯ ಕೂಪನ್ಗಳನ್ನು ನಾವು ಇಲ್ಲಿ ತನಕ ಎಣಿಸಿದ್ದೀವಿ ಅನ್ನುವಂಥದ್ದು. ಬೆಳಗಿನ ಹೊತ್ತಿಗೆ 5 ಕೋಟಿ ಮೌಲ್ಯದ ಕೂಪನ್ಗಳು ಅಲ್ಲಿದ್ವು ಅನ್ನುವಂಥ ವಿಷಯ ಗೊತ್ತಾಗಿತ್ತು. ಇದನ್ನೆಲ್ಲ ನೋಡಿದ ನಂತರ
ಎಲ್ಲೋ ಒಂದು ಕಡೆ ಬೆಂಗಳೂರಿನಲ್ಲಿ ಜೂಜಿನ ಮ್ಯಾರಥಾನ್ ನಡೀತಾ ಇದೆಯಾ ಅನ್ನುವಂಥ ಸಂಶಯ ಬರುತ್ತೆ. ಹಗಲು ರಾತ್ರಿ ಕೂತ್ಕೊಂಡು ಜೂಜಾಡುವಂಥದ್ದು, ಜೂಜಾಡೋದಕ್ಕೆ ಅಂತಾನೆ ವಿಮಾನದ ಮೂಲಕ ಬೆಂಗಳೂರಿಗೆ ಬಂದಿಳಿಯುವಂಥದ್ದು ಮತ್ತು ಆಡಿದ ನಂತರ ಇಲ್ಲಿಂದ ಹೊರಟು ಹೋಗುವಂಥದ್ದು. ನಮಗೆ ಕಾಣುವ ಹಾಗೆ ಬೇರೆ ಎಲ್ಲ ಆಟಗಳ ಒಲಿಂಪಿಕ್ಸ್ಗಳು ನಡೆಯುತ್ತೆ, ಅಥ್ಲೀಟ್ಗಳು ಹೋಗಿ ಭಾಗವಹಿಸ್ತಾರೆ. ಅದೇ ರೀತಿಯಾಗಿ ಮುಚ್ಚಿದ ಬಾಗಿಲುಗಳ ಒಳಗಡೆ ಇಸ್ಪೀಟಿನ ಒಲಿಂಪಿಕ್ಸ್ ಕೂಡ ನಡೆಯುತ್ತಾ ಅನ್ನುವಂಥ ಸಂಶಯ ಬರೋ ಹಾಗಾಗಿದೆ. ನಮ್ಮ ಜೊತೆ ಇವತ್ತು 3 ಜನ ಗಣ್ಯ ಅತಿಥಿಗಳಿದ್ದಾರೆ. 3 ಜನರನ್ನು ನಾನು ಒಟ್ಟೊಟ್ಟಿಗೆ ಸ್ವಾಗತಿಸ್ತೀನಿ. ಸರ್, 3 ಜನರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ಚಂದ್ರೇಗೌಡ, ಕ್ಲಬ್ ಮಾಲೀಕರು, ನಿಮ್ಮನ್ನು ಕೇಳೋದಕ್ಕೆ ಬಯಸ್ತೀನಿ ಸರ್. ಇದು ಪೊಲೀಸರಿಗಂತೂ ಆಘಾತ ಆಯಿತು ಇದನ್ನು ನೋಡಿದ ಮೇಲೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆಯಾ ಅನ್ನುವಂಥದ್ದು. ನಿಮಗೇನಾದ್ರು ಆಘಾತ ಆಗುತ್ತಾ ಸರ್? ಸರ್, ಇಲ್ಲಿ ಆಘಾತ ಅನ್ನೋದಕ್ಕಿಂತ ನೀವು ಫಸ್ಟ್ ಹೇಳಿದರೆ 59 ಜನ ಬಂದು ಗುಜರಾತಿಂದ ಬಂದು ಇಲ್ಲಿ ಬಂದು ಈ ರೀತಿ ಇದಾಡಿದ್ದಾರೆ ಅಂತ. ಇದು ನೀವು ತೋರಿಸ್ತಕ್ಕಂಥ ಇದರಲ್ಲಿ ಯಾವುದೇ ಆಟ ಅನ್ನೋದು ಪರ್ಟಿಕ್ಯುಲರ್ ಹೇಳೋಕ್ಕಾಗ್ತಾ ಇಲ್ಲ. ಕಾರಣ ಏನು ಅಂತಂದರೆ 59 ಜನ ಬಂದು ಆಡಬೇಕು ಅಂದರೆ 59 ಜನ ಆಡೋಂಥ ಗೇಮ್ ಯಾವುದೂ ಇಲ್ಲ. 59 ಜನ ಒಂದೇ ಆಟ ಆಡ್ತಾರೆ. ಅಲ್ಲ, ಅದಕ್ಕೆ ನೀವು ತೋರಿಸ್ತಕ್ಕಂಥದ್ರಲ್ಲೂ ಒಂದರಲ್ಲಿ 10 ಜನ ಇದ್ದಾರೆ, ಒಂದರಲ್ಲಿ 9 ಜನ ಇದ್ದಾರೆ. ಅದು ಏನು ನೀವು ತೋರಿಸ್ತಾ ಇದ್ದೀರ ದೃಶ್ಯ ಅಷ್ಟು ಇದಾಗಿಲ್ಲ. ಸೊ 59 ಜನ ಅಲ್ಲಿಂದ ಇಲ್ಲಿಗೆ ಜೂಜಾಡೋದಕ್ಕೆ ಬಂದಿರುವಂಥದ್ದು ಖಚಿತವಾಗಿದೆ. ಅವರ ವಿಚಾರಣೆ ನೀವು ಹೇಳೋ ಥರ ನೀವು ತೋರಿಸ್ತಾ ಇರೋದ್ರಲ್ಲ, ಅದು ಖಂಡಿತ ಅದು ನಿರೂಪಣೆ ಆಗ್ತಾ ಇದೆ. ಎಸ್, ಇಂಥದ್ದು ಬೆಂಗಳೂರಿನಲ್ಲಿ ನಡೀತಾ ಇರುತ್ತಾ ಸರ್? ಸರ್, ಇಂಥದ್ದು ನಡೀತಾ ಇದೆಯಾ ಏನಂತ ಗೊತ್ತಿಲ್ಲ. ನೋಡಿ, ಗೋವಾದಲ್ಲಿ ಕ್ಯಾಸಿನೋ ಅಂತೇಳಿ ಮಾಡಿದ್ದಾರೆ. ಓಕೆ. ಸೊ ಅಲ್ಲಿನವರು ಯಾರು ಇವಾಗ ನಮ್ಮ ಕ್ಯಾಸಿನೋ ಅಂತೇಳಿ ಗೋವಾದಲ್ಲಿ ಕ್ಯಾಸಿನೋ ಅಂತ ನಡೀತಾ ಇದೆ. ಅಲ್ಲಿ ಏನು ಮಾಡ್ತಾಯಿದ್ದಾರೆ, ಅವರು ಯಾರು ಆಡೋಕ್ಕೆ ಇಷ್ಟಪಟ್ಟಂಥವ್ರು ಅವ್ರಿಗೆ ಫ್ಲೈಟ್ ಟಿಕೆಟು ಮತ್ತು ವಸತಿ ಸೌಕರ್ಯ ಎಲ್ಲ ಮಾಡಿ ಅಲ್ಲಿ ಕರೆಸ್ಕೊಂಡು ಕ್ಯಾಸಿನೋಲ್ಲಿ ಆಡಿಸ್ತಾ ಇದ್ದಾರೆ. ಇಲ್ಲಿಂದ ಮಡ್ರಾಸಿಂದ ಹೋಗ್ತಾರೆ, ಹೈದ್ರಾಬಾದಿಂದ ಹೋಗ್ತಾರೆ, ಇಲ್ಲಿ ಕರ್ನಾಟಕದಿಂದನೂ ತುಂಬ ಜನ ಹೋಗಿ ಆಡ್ತಾರೆ. ಅದು ನಾವು ಕೇಳಿದ್ದೀವಿ. ಓಕೆ. ಸೊ KM ವೀರೇಶ್, ಚಿತ್ರಲೋಕ.com ಮಾಲೀಕರು, ಸಿನಿಮಾ ಪತ್ರಕರ್ತರು. ಸಿನಿಮಾ ಜಗತ್ತು ಬಹುಶಃ ಅಲ್ಲಿ ಒಂದು ಹವ್ಯಾಸದ ರೀತಿಯಾಗಿ ಬೆಳೆದುಕೊಂಡು ಬಂದಿರುತ್ತೆ ಇಸ್ಪೀಟ್ ಆಡುವಂಥದ್ದು. ಇದನ್ನು ನೋಡಿದಾಗ ನಿಮ್ಗೆ ಆಶ್ಚರ್ಯ ಆಗುತ್ತಾ? ಇಲ್ಲ, ಖಂಡಿತ ಇದೊಂಥರ ಆಶ್ಚರ್ಯನೇ. ಕಾರಣ ಏನು ಅಂತಂದರೆ, ನೀವು ಹೇಳ್ತಾ ಇರೋ ರೀತಿಯಲ್ಲಿ 3 ಕೋಟಿ 5 ಕೋಟಿ ರೂಪಾಯಿ ಆ ರೀತಿಯ ಟ್ರಾನ್ಸಾಕ್ಷನ್ ಆಗುತ್ತೆ ಅಂತ ಅಂದರೆ ಇದು ಬೆಂಗಳೂರಿಗೆ ಒಂದು ದುರಂತ. ಮುಂದೆ ಇನ್ನೇನೇನು ಕಾದಿದೆಯೋ ಅಂತ ಅಂದ್ಬಿಟ್ಟು ಯೋಚನೆ ಮಾಡಬೇಕಾಗುತ್ತೆ. ಬಟ್ ಒಂದೇನು ಅಂತ ಅಂದರೆ, ನಮ್ಮಲ್ಲೇ ಭಾಳ ಜನ ಇಲ್ಲಿಂದ ಬೇರೆ ಊರುಗಳಿಗೆ ಹೋಗೋವಂಥ ಇನ್ಸಿಡೆಂಟ್ಸ್ಗಳು ಭಾಳಷ್ಟು ನಾವು ನೋಡಿದ್ದೀವಿ. ಎಲ್ಲೆಲ್ಲಿ ಹೋಗಾಡ್ತಾರೆ ಸರ್? ಗೋವಾಗೆ ಹೋಗ್ತಾರೆ, ಶ್ರೀಲಂಕಾಗೆ ಹೋಗ್ತಾರೆ, ಮಕಾವ್ಗೆ ಹೋಗ್ತಾರೆ, ಬ್ಯಾಂಕಾಕ್ ಹೋಗಿದ್ದಾರೆ, ಮಲೇಷ್ಯಾಗೆ ಹೋಗ್ತಾರೆ. ಆದರೆ ಅಲ್ಲಿ ಒಂದೇನಿದೆ ಅಂತಂದರೆ, ಶ್ರೀಲಂಕಾಲಿ ನಮ್ಮ ಕೆಲವರು ಹೇಳಿರೋ ಮಟ್ಟಕ್ಕೆ ಅಲ್ಲಿ ನಮ್ಮ ಇಂಡಿಯನ್ ಕರೆನ್ಸಿಯ 5 ಲಕ್ಷ ರೂಪಾಯಿ ಅಷ್ಟು ಅವ್ರಿಗೆ ಏನೋ ಕೊಟ್ಬಿಟ್ರೆ ಅವರೇ ನೆಕ್ಸ್ಟ್ ಟೈಮು ನಿಮ್ಮನ್ನು ಫ್ಲೈಟ್ನಲ್ಲಿ ಕರ್ಕೊಂಡೋಗಿ ರೂಮ್ ಮಾಡಿ ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಊಟ ತಿಂಡಿ ಎಲ್ಲ ಮಾಡಿಕೊಟ್ಟು ಕಳಿಸೋ ವ್ಯವಸ್ಥೆ ಮಾಡೋವಂಥ ಸನ್ನಿವೇಶಗಳು ಅಲ್ಲಿದೆ. ಅಲ್ಲ, ಅದು ಗೋವಾದಲ್ಲೂ ಇದೆ, ಮಕಾವಲ್ಲಿದೆ. ನೋಡಿ, ಗೋವಾದಲ್ಲಿ ಫಸ್ಟು ಒಂದು ಸ್ಟಾರ್ಟ್ ಆಗಿತ್ತು, ಒಂದು ಕ್ರೂಸ್ ಅಂತೇಳಿ ಒಂದು ಸ್ಟಾರ್ಟ್ ಆಗಿದ್ದು. ಈಗ ಹತ್ತತ್ರ 4-5. ಸೊ ಅದು ಅವ್ರು ಸರ್ಕಾರಕ್ಕೆ ಬಿಟ್ಟಿದ್ದು. ಆ ಗೋವಾ ಸರ್ಕಾರಕ್ಕೆ ಬಿಟ್ಟಿದ್ದು. ಅವ್ರು ವಿತ್ ಪರ್ಮಿಷನ್ ಇದರಲ್ಲೇ ಮಾಡಿಸ್ತಾ ಇದ್ದಾರೆ. ಇಲ್ಲಿಂದ ತುಂಬ ಜನ ಹೋಗ್ತಾ ಇದ್ದಾರೆ. ಅದರಲ್ಲಿ ಹಣ ಕಳ್ಕೊಂಡವ್ರ ಲಿಸ್ಟು ತುಂಬ ಇದೆ, ಆ ರೀತಿ ಹೇಳ್ಬೇಕು ಅಂತಂದರೆ. ಬಟ್ ಅವ್ರಿಗೆ ಶೋಕಿರೋದ್ರಿಂದ ಹೋಗ್ತಾ ಇದ್ದಾರೆ. ಅವ್ರೇನು ಬಲವಂತವಾಗಿ ಏನು ಕರಿತಾ ಇಲ್ಲ. ಯಾರು ಅವ್ರೇನು ಬಲವಂತವಾಗಿ ನಿಮಗೆ ಬಂದು ಇಸ್ಪೀಟ್ ಅಡಿಯಲ್ಲಿ ನೀವು ಇದು ಮಾಡಿ ಅಂತ ಏನು ಕರಿತಾ ಇಲ್ಲ. ಅವ್ರಿಗೆ ಶೋಕಿದೆ. ಯಾರ್ಯಾರು ಹಣವಂತರು ಇದರಲ್ಲಿ ಹೋಗಿ ಗಾರೆ ಕೆಲಸ ಮಾಡೋವಾಗ ಅಲ್ಲೋಗಿ ಗೋವಾದೊಳಗೆ ಕ್ಯಾಸಿನೋಲ್ಲಿ ಆಡೋಕ್ಕೆ ಸಾಧ್ಯ ಇಲ್ಲ. ಹಣವಂತರು ಹೋಗ್ತಾ ಇದ್ದಾರೆ, ಯಾರ ಹತ್ರ ದುಡ್ಡಿದೆ ಅವ್ರು ಹೋಗಿ ಆಡ್ತಾ ಇದ್ದಾರೆ. ನಿಮಗೆ ನೋಡಿ, ಒಂದೊಂದು ಗೇಮ್ಗಲ್ಲಿ ಒಂದೊಂದು ಸಿಸ್ಟಮ್ ಇದೆ. ಯಾಕಂದರೆ ಅವ್ರು ಇಲ್ಲಿಂದ ಅಪ್ ಆ್ಯಂಡ್ ಡೌನ್ ಫ್ಲೈಟ್ ಫ್ರೀ ಕೊಡ್ತಾರೆ, ಮತ್ತು ಅವರಿಗೆ ಬೋರ್ಡಿಂಗ್ ಲಾಡ್ಜಿಂಗ್ ಏನು ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಇದೆ ಪ್ರತಿಯೊಂದು ಇದು ಕೊಟ್ಟು ಮಾಡ್ತಾರೆ. ನಾವು ಏನು ಅಮೌಂಟ್ನ ತೋರಿಸ್ತೀವಿ ಅದ್ರ ತಕ್ಕನಂಗೆ ಅವರು ನಮಗೆ ವ್ಯವಸ್ಥೆನ ಕಲ್ಪಿಸ್ಕೊಡ್ತಾರೆ. ಸೊ ಅಷ್ಟು ಅಮೌಂಟ್ ನಿಮ್ಮ ಹತ್ರ ಇದೆ ಅನ್ನೋದು ಅವ್ರಿಗೆ ಖಚಿತವಾಗಬೇಕು. ಅವ್ರು ಮುಂಚೆನೇ ಅವ್ರ ಹತ್ರ ಏಜೆಂಟ್ಗಳಿರ್ತಾರೆ. ಅವ್ರ ಏಜೆಂಟ್ಗಳಿರ್ತಾರೆ, ನಮ್ಮ ಹತ್ರ ಇಷ್ಟು ಜನ ಬರ್ತಾ ಇದ್ದಾರೆ, ಅವ್ರಿಗೆ ಈ ಥರ ಇದು ಮಾಡಿ ಅಂತಾನೆ ಅವ್ರಿಗೆ ಸಕಲ ಸೌಲಭ್ಯ ಇದು ಮಾಡಿ ವಿತ್ ಏರ್ಪೋರ್ಟಿಂದ ಪಿಕಪ್ ಮಾಡಿ ಪ್ರತಿಯೊಂದು ತಿರ್ಗಾ ಬೆಂಗಳೂರು ಏರ್ಪೋರ್ಟ್ಗೂ ಪಿಕಪ್ ಮಾಡಿ ಅಷ್ಟು ಸಕಲ ಸೌಲಭ್ಯ ಮಾಡಿಕೊಡ್ತಾ ಇದ್ದಾರೆ. ಬಟ್ ಅದು ಗೌರ್ಮೆಂಟ್ಗೆ ಸಂಬಂಧಿಸಿದ್ದು. ಅದೇ ಗೋವಾದಲ್ಲಿ ನಡೀತಾ ಇದೆ. ಆದರೆ ಅಲ್ಲಿ ವಿತ್ ಲೈಸೆನ್ಸ್ ನಡೀತಾ ಇದೆ, ವಿತೌಟ್ ಲೈಸೆನ್ಸ್ ಇಲ್ಲೂ ನಡೀತಾ ಇದೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿ ನಮಗೆ ಸಿಗ್ತಾ ಇರೋದು. ಸರ್, ಅದೇ ಇದು ಯಾವ ಗೇಮು ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಇಷ್ಟು ಜನ ಕೂತ್ಕೊಂಡು ನೀವು ಅಲ್ಲಿ ತೋರಿಸ್ತಾ ಇರೋದ್ರಿಂದ, ಎಲ್ಲ ಕೂತ್ಕೊಂಡು ಆಡ್ತಾ ಇರೋದ್ರಿಂದ ಇದು ಏನು ಗೇಮ್ ಆಡ್ತಾ ಇರೋದಂತೆ ಅಂತ ಸ್ವಲ್ಪ ನಮಗೆ ಇದಾಗ್ತಾ ಇದೆ. ರಮ್ಮಿ ಆಡ್ತಾ ಇದ್ದಾರೆ, 3 ಕಾರ್ಡ್ಸ್ ಆಡ್ತಾ ಇದ್ದಾರೆ, ಪೋಕರ್ ಆಡ್ತಾ ಇದ್ದಾರೆ. ಯಾಕಂದ್ರೆ ನೋಡಿ, ಅಲ್ಲಲ್ಲ ಮುಂಚೆ ಬಂದು ಇವಾಗ ಪೊಲೀಸರು ಕೇಸ್ ಏನಾಗ್ತಾರೆ, ಅಂದರ್ ಬಾಯರ್ ಆಡ್ತಾ ಇದ್ದಾರೆ ಅಂತ ಕೇಸ್ ಹಾಕ್ತಾರೆ. ಇಲ್ಲ ಅಂತ 3 ಕಾರ್ಡ್ಸ್ ಅಂತ ಹಾಕ್ತಾರೆ. ಇದು ಬಂದು ಖಂಡಿತ ಅದರಲ್ಲಿ ಯಾವ್ದಾದ್ರು ಒಂದು ಇರಲೇಬೇಕು. ಯಾಕಂದ್ರೆ ರೆಮ್ಮಿ ಅಂತೂ ಆಡ್ತಾ ಇಲ್ಲ. ಅಲ್ಲಿ ಆಟ ಆಡ್ತಾ ಇರುವಂತವ್ರು ಎದುರುಗಡೆ ಪ್ರತಿಯೊಬ್ಬರ ಎದುರುಗಡೆ ಅದನ್ನ ಖಂಡಿತ ಗಮನಿಸಿದ್ರೆ ಅವ್ರು ರೆಮ್ಮಿ ಅಂತೂ ಆಡ್ತಾ ಇಲ್ಲ.
13 ಕಾರ್ಡು ರೆಮ್ಮಿ ಅಂತ ಏನಂತ ಸರ್ಕಾರದವರು ಹೈಕೋರ್ಟಿಂದ ಪರ್ಮಿಷನ್ ಕೊಟ್ಟು ಏನು ನಡೆಸ್ತಾ ಇದ್ದಾರೆ ಅದಂತೂ ಅವರಲ್ಲಿ ಆಡ್ತಾ ಇಲ್ಲ. ಇದರಲ್ಲಿ ಖಂಡಿತ 3 ಕಾರ್ಡ್ಸ್ ಆದರೂ ಇರ್ಬೋದು, ಅಥವಾ ಇನ್ನೊಂದು ಪೋಕರ್ ಗೇಮ್ ಅಂತ ಒಂದಿದೆ ಅದಾದರೂ ಇರ್ಬೋದು. ಇದು ಖಂಡಿತ 2 ಗೇಮ್ ಯಾವ್ದಾದ್ರು ಒಂದು ನಡೀತಾ ಇರ್ಬೋದು. ದಿವಾಕರ್ ಅವರೇ, ನಾವು ಕ್ರೈಮ್ ರಿಪೋರ್ಟರ್ಸ್ಗಳಿಗೂ ಇದು ಒಂದು ಆಶ್ಚರ್ಯ. ಇದು ನಾವು ನೋಡ್ತಿದ್ವಿ, ಎಲ್ಲೋ ರಸ್ತೆ ಬದಿಯಲ್ಲಿ ಇಸ್ಪೀಟ್ ಆಡ್ತಿದ್ದಂಥವ್ರನ್ನ ಕರ್ಕೊಂಬಂದು ಪೊಲೀಸರು ಕೇಸ್ ಹಾಕಿದ್ದನ್ನು ನೋಡಿದ್ದೀವಿ. ಎಲ್ಲೋ ಹೋಟ್ಲಲ್ಲಿ 10-12 ಜನ ಕೂತ್ಕೊಂಡು ಇಸ್ಪೀಟ್ ಆಡ್ತಾ ಇದ್ದಂಥದ್ದನ್ನು, ಅವರಿಂದ 70-80 ಸಾವಿರ, 1-1.5 ಲಕ್ಷ ಹೊಸ್ಕೊಂಡಿದ್ದನ್ನು ನಾವು ಕೂಡ ನೋಡಿದ್ದೀವಿ, ವರದಿಗಳನ್ನು ಮಾಡಿದ್ದೀವಿ. 59 ಜನ ಇಸ್ಪೀಟ್ ಆಡೋದಕ್ಕೆ ಅಂತಾನೆ ಅಹಮದಾಬಾದ್ನಿಂದ ಒಂದೇ ಫ್ಲೈಟಲ್ಲಿ ಇಲ್ಲಿಗೆ ಬಂದಿಳಿತಾರೆ. ಅವ್ರು ಬರೋ ಅಷ್ಟರಲ್ಲಿ ಹೋಟೆಲ್ನಲ್ಲಿ ಎಲ್ಲ ವ್ಯವಸ್ಥೆಗಳಾಗಿರುತ್ತೆ. ಇಸ್ಪೀಟ್ ಆಡುವ ಏಕೈಕ ಉದ್ದೇಶ. ಹೌದು, ಇದೇನಂದರೆ ಇದು ನಮಗೆ ಮಾತ್ರ ಆಶ್ಚರ್ಯನ ಅಥವಾ ಎಲ್ರಿಗೂ ಆಶ್ಚರ್ಯನೇ. ಯಾಕೆಂದರೆ 59 ಜನ ಅಂದರೆ ಅಟ್ ಎ ಟೈಮ್ ಮಾಡೋದಕ್ಕೆ ಅಂದರೆ ಡಿಫ್ರೆಂಟ್ ಟೇಬಲ್ಸ್ ಮಾಡಿರ್ತಾರೆ. ಒಂದು ಟೇಬಲ್ಗೆ ಅರೌಂಡ್, ಈಗ ರಮ್ಮಿ ಆಡೋದಾದರೆ ನಿಮ್ಗೆ 8-9 ಜನ ಆಡೋ ಸಂದರ್ಭನೂ ಇದೆ. ಓಕೆ. ಮತ್ತು ನೀವು ಅಂದರ್ ಬಾರು ಅಥವಾ ಅಂದರ್ ಬಾರ್ ಆಡೋದಾದರೆ ಗ್ರೂಪ್ ವೈಸು, ಈ ಕಡೆ ಅಂದರು ಈ ಕಡೆ ಬಾರ್ ಅಂತ ಕಟ್ಕೊಳ್ಳೋರು ಇಲ್ಲ. ಅಂದರ್ ಬಾರ್ ಒಂದು ವೇಳೆ ಆಡೋದಿದ್ರೆ ಟೋಟಲಿ ರೌಂಡ್ ಆಗಿ ಒಂದು ರೌಂಡ್ ಆಗಿ ಕೂತ್ಕೊಂಡು ಎಷ್ಟು ಜನ ಬೇಕಾದ್ರೂ ಕೂತ್ಕೋಬಹುದು, ಎಷ್ಟು ಜನ ಬೇಕಾದ್ರೂ ಕೂರ್ಬೋದು. ಇರುವಾಗ ಒಂದು ಸೈಡು ಅಥವಾ ಅಂದರು ಬಾಹರ್ ಬೀಳುತ್ತೆ, ಆ ಥರ ಆಟ ಅದು. ಈಗ 3 ಕಾರ್ಡ್ಸಲ್ಲಿ ಕೂಡ ಲಿಮಿಟೆಡ್ ಮೆಂಬರ್ಸು, ಇಷ್ಟೇ ಜನ ಆಡಬೇಕು ಅಂತ ವ್ಯವಸ್ಥಿತವಾಗಿದೆ. ರಮ್ಮಿಯಲ್ಲೆಲ್ಲ ಇದು ಇಷ್ಟೊಂದು ಸ್ಟ್ರೈಕ್ಸಲ್ಲಿ ರಮ್ಮಿ ಆಡೋಕ್ಕೆ ಸಾಧ್ಯನೇ ಇಲ್ಲ, ಟೈಮ್ ಆಗುತ್ತೆ. ಈಗ ಹೊರಗಡೆ ಜನಗಳು, ಅಲ್ಲಿಂದ ಹೊರಗಡೆಯಿಂದ ಜನಗಳನ್ನ ಕರೆಸಿ ಇಲ್ಲಿ 5 ಸ್ಟಾರ್ ವ್ಯವಸ್ಥೆ ಮಾಡಿ ಕೊಡ್ತಾರೆ. 5 ಸ್ಟಾರ್ ವ್ಯವಸ್ಥೆ ಮಾಡಿ ಅವ್ರಿಗೆ ಬೇರೆ ಬೇರೆ ವ್ಯವಸ್ಥೆಗಳು ಇರ್ತವೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಡೆಸಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇಲ್ಲಿ ಒಂದು ಕಿಟ್ಟಿ ಕಾಸು ಮತ್ತು ಬೇರೆ ಥರ ಎಲ್ಲ ವ್ಯವಸ್ಥಿತವಾಗಿ ದುಡ್ಡು ಮಾಡೋ ಒಂದು ದಂಧೆ. ಈ ನಡೆಸೋರಿಗೆ ಏನು ಲಾಭ ಇರುತ್ತೆ ಹೇಳಿದ್ರಲ್ಲ ಸರ್ ಅವರು. ಈಗ ನೋಡಿ, ಈ ಕ್ಲಬ್ಬಲ್ಲೆಲ್ಲ ನಡೆಸ್ತಾರೆ ನೋಡಿ. ಈಗ ಆಲ್ಮೋಸ್ಟ್ ಎಲ್ಲ ಲೈಸೆನ್ಸ್ ಕ್ಲಬ್ ಆಗಲಿ, ಕಮರ್ಷಿಯಲ್ ಕ್ಲಬ್ ಆಗಲಿ, ಎಲ್ಲದರಲ್ಲ ಒಂದು ಕಾರ್ಡ್ಸ್ ರಮ್ಮಿ ಆಡಬೇಕಾದ್ರೆ ಒಂದು ರೌಂಡ್ಗೆ ಒಂದು ಕಿಟ್ಟಿ ಅಂತ ಮಾಡ್ತಾರೆ. ಲೈಕ್ 5% ಆ ಥರ ಒಂದು 10, 20, 20, 40, 50, 100, 200, 400 5 ಸ್ಟ್ರೈಕ್ಸ್ ಆಡೋರು ಇದ್ದಾರೆ. ಅದಕ್ಕೆ ಈಗ ಹೈಕೋರ್ಟಿಂದನೇ ಒಂದು ಪೇಪರ್ ಕಟಿಂಗ್ ಇದೆ ನನ್ನ ಹತ್ರ. ಹೈಕೋರ್ಟಿಂದ ಆ್ಯಕ್ಚುಲಿ ದುಡ್ಡು ಹಾಕಿ ರಮ್ಮಿ ಆಡೋದು ಅಪರಾಧವಲ್ಲ ಅಂತ ಆಗಿದೆ. ಅದು ಹೈಕೋರ್ಟಿಂದ ನೀವು ರಮ್ಮಿ ದುಡ್ಡಿಟ್ಟು ಆಡಿದ್ರು ಪೊಲೀಸ್ನವರು ನಿಮ್ಮನ್ನು ರೈಡ್ ಮಾಡೋ ಸಂದರ್ಭನೇ ಇಲ್ಲ. ಅದು ಅಂದರೆ ನೀವು ಎಲ್ಲಿ ಬೇಕಾದರೂ ಆಡಬಹುದು. ಇಲ್ಲ, ನಮ್ಮ ಪ್ರಿಮಿಸಸ್ ಕ್ಲಬ್ಬಲ್ಲಿ ನೋಡಿ, ಅಂದರೆ ತಾವು ಹೇಳೋ ಪ್ರಕಾರ ಚಂದ್ರೇಗೌಡ ಲೈಸೆನ್ಸ್ ಪಡೆದಿರುವಂತಹ ಕ್ಲಬ್ನಲ್ಲಿ ಆಡಬಹುದು. ನೋಡಿ ಸರ್, ಇಲ್ಲಿ 2 ವಿಧ ಇದೆ. ಒಂದು ಬಂದು ಕಮರ್ಷಿಯಲ್ ಕ್ಲಬ್ ಅಂತೇಳಿ, ಒಂದು ಬಂದು ಮೆಂಬರ್ಶಿಪ್ ಕ್ಲಬ್ ಅಂತೇಳಿ. ಓಕೆ. ಕಮರ್ಷಿಯಲ್ ಕ್ಲಬ್ಬಲ್ಲಿ ಬಂದು ಸಾಧಾರಣವಾಗಿ ಯಾರು ಬೇಕಾದ್ರೂ ಹೋಗ್ತಾರೆ, ಯಾರು ಬೇಕಾದ್ರೂ ಬರ್ಬೋದು. ಈ ಮೆಂಬರ್ಶಿಪ್ ಅನ್ನೋದಲ್ಲಿ ಏನಾಗುತ್ತೆ, ಲಿಮಿಟೆಡ್ ಮೆಂಬರು, ಅವ್ರು ಯಾರನ್ನ ಮೆಂಬರ್ ಮಾಡ್ಕೊಂಡಿರ್ತಾರೆ, ಅವರಿಂದ ಇನ್ನೊಬ್ಬರನ್ನ ಯಾರು ಗೆಸ್ಟ್ ಥರನೋ ಆ ರೀತಿ ಮಾಡ್ಕೊಂಡು ಕಿಟ್ಟಿ ಅನ್ನೋದೇನೋ ಒಂದು ಗೇಮ್ಗೆ ಇಷ್ಟು ಅಂತೇಳಿ ಕಿಟ್ಟಿ ಅನ್ನೋದನ್ನು ಕಲೆಕ್ಷನ್ ಮಾಡ್ತಾರೆ. ಆ ಕಿಟ್ಟಿ ಅನ್ನೋದು ಬಂದು ಅದೇನೋ ಅವರೊಬ್ಬರಿಗೆ ಹೋಗೋದಿಲ್ಲ. ಆ ಕಿಟ್ಟಿ ಕಲೆಕ್ಷನ್ ಮಾಡಿದ್ರದೆ ಕಡಿಮೆ ಅಂದ್ರೂ ಒಂದು ಕ್ಲಬ್ಬಲ್ಲಿ 10ರಿಂದ 25 ಜನವರೆಗೂ ಕೆಲಸ ಮಾಡೋರಿದ್ದಾರೆ. ಒಂದೊಂದು ಕ್ಲಬ್ಬಲ್ಲಿ 100 ಜನ ಕೂಡ ಕೆಲಸ ಮಾಡೋರಿದ್ದಾರೆ, ನೌಕರರು. ಅಂದರೆ ಆ ನೌಕರರೆಲ್ಲ ಬಂದು ಆಲ್ಮೋಸ್ಟ್ ಅಲ್ಲಿ SLC ಇಂದ ಕೆಳಗಡೆ ಇರೋ ಮಟ್ಟ ತಕ್ಕಂದವ್ರೆ. ಇದರಲ್ಲಿ ಯಾರು ಅಥವಾ ಡಿಗ್ರಿ ಓದಿರೋರಾಗಲಿ ಅಥವಾ ಇಂಥ ಯಾರು ಬರಲ್ಲ, ಅವರೆಲ್ಲ ಕೆಳಮಟ್ಟದವ್ರು ಬಂದಿರತಕ್ಕಂಥವ್ರು. ನಾನು ಮಾತಾಡ್ತೀನಿ ಮಾತ್ರ. ಕ್ರೈಮ್ DCP ಅಭಿಷೇಕ್ ಗೋಯಲ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆಗಿದ್ದಾರೆ. ಅಭಿಷೇಕ್ ಸರ್, ಮೊಟ್ಟ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಬಹುಶಃ ಬೆಂಗಳೂರು ಇತಿಹಾಸದಲ್ಲಿ ಇಷ್ಟು ದೊಡ್ಡ ಮಟ್ಟದ ಜೂಜು ಅಡ್ಡೆಯ ಮೇಲೆ ದಾಳಿ ನಡೆದಿರಲಿಲ್ಲ. ಅಭಿನಂದನೆಗಳು ನಿಮಗೆ. ಥ್ಯಾಂಕ್ ಯು. ಸರ್, ಇದೇನು ಸರ್, ಯಾವ ರೀತಿಯಾಗಿ ನಡೆಸ್ತಾ ಇದ್ರು ಇವರು ಅನ್ನುವಂಥದ್ದು? ಅಹಮದಾಬಾದ್ನಿಂದ 59 ಜನ ಒಟ್ಟಾಗಿ ಒಂದೇ ಸಲಕ್ಕೆ ಜೂಜಾಡೋದಕ್ಕೆ ಬರ್ತಾರೆ ಅಂದರೆ ಇದೆಲ್ಲ ಒಂದು ಕಂಪ್ಲೀಟ್ ನೆಟ್ವರ್ಕ್ ವರ್ಕ್ ಆಗ್ತಿದೆ ಅನ್ನಿಸ್ತಾ ಇದೆ. ನಿಮ್ಮ ಇನ್ವೆಸ್ಟಿಗೇಷನ್ನಲ್ಲಿ ಹೊರಗೆ ಬಂದಿರೋ ಮಾಹಿತಿ ಏನು ಸರ್? ಈಗ ನಮ್ದು ಸಿಕ್ಕಿದ ಮಾಹಿತಿ ಪ್ರಕಾರ ಇದು ಗುಜರಾತ್ ಅಲ್ಲಿ ಒಂದು ದೊಡ್ಡ ಗ್ರೂಪ್ ಇತ್ತು. ಅವರಿಗೆ ಗ್ಯಾಮ್ಲಿಂಗ್ ಬಹಳ ಚಟ ಇತ್ತು ಮತ್ತು ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಅವರು ಇದೇ ರೀತಿಯಿಂದ ಗ್ಯಾಮ್ಲಿಂಗ್ ಟೂರಿಸಂ ಟೈಪ್ ಮಾಡ್ತಾ ಇತ್ತು. ಸೊ ನಮ್ಗೆ ಒಂದು ಖಚಿತ ಮಾಹಿತಿ ಬಂದಿತ್ತು ದಟ್ ಅವರು ಅಹಮದಾಬಾದ್ ಇಂದ ಒಂದು ಫ್ಲೈಟ್ ಅಲ್ಲಿ ಬರ್ತಾರೆ. ನಾವು ಫ್ಲೈಟ್ ಮ್ಯಾನಿಫೆಸ್ಟ್ ಚೆಕ್ ಮಾಡಿದೀವಿ ಯಾರ್ಯಾರು ಬರ್ತಾರೆ ಅಂತ. ನಮ್ಗೆ ಕಿಂಗ್ ಪಿನ್ ಹೆಸರು ಅದರಲ್ಲಿ ಗೊತ್ತಾಯ್ತು, ದಿನೇಶ ಅಂತ. ಮತ್ತು ಜೊತೆಗೆ ಅದರಲ್ಲಿ ಸುಮಾರು ಜನ ಗುಜರಾತ್ ಕಡೆಯವರು ಬರ್ತಾ ಇದ್ರು ಅಂತ ಖಚಿತ ಆಯ್ತು. ಆಮೇಲೆ ಪೊಲೀಸ್ ಅವರಿಗೆ ಫಾಲೋ ಮಾಡ್ತಾ ಈಗ ಏರ್ಪೋರ್ಟ್ ದಿಂದ ಒಂದು ಹೋಟೆಲ್ಗೆ ಹೋದ್ರು. ಅಲ್ಲಿ ಚೆಕ್ ಮಾಡಿದಾಗ ಎಲ್ಲ ಸುಮಾರು ಹೋಟೆಲ್ ಅವರೇ ಬುಕ್ ಮಾಡ್ಕೊಂಡಿದ್ರು ಮತ್ತು ಪಕ್ಕದಲ್ಲಿ ಇನ್ನೊಂದು ಫ್ಲೋರ್ ಬುಕ್ ಮಾಡ್ಕೊಂಡಿದ್ರು. ಮತ್ತು ಆಮೇಲೆ ಮಧ್ಯರಾತ್ರಿ ಸಮಯ ದಾಳಿ ಮಾಡಿದಾಗ ನಮ್ಗೆ ಇದೆಲ್ಲ ಸತ್ಯ ಆಗಿದೆ. ಇವರೆಲ್ಲ ಜನ ಬಿಸ್ನೆಸ್ ಮ್ಯಾನ್ ಇದ್ದಾರೆ, ಗುಜರಾತ್ ಬೇರೆ ಬೇರೆ ಕಡೆಯಿಂದ ಇದ್ದಾರೆ. ಮೋಸ್ಟ್ಲಿ ಇವರಿಗೆ ಗ್ಯಾಮ್ಲಿಂಗ್ ತುಂಬಾ ಚಟ ಇರೋದ್ರಿಂದ
ಇಲ್ಲಿ ಬಂದು 3 ರಾತ್ರಿ ಮತ್ತೆ 2 ದಿವಸ ನಿರಂತರವಾಗಿ ಯಾವುದು ತೊಂದರೆ ಇಲ್ಲದೆ ಗ್ಯಾಮ್ಲಿಂಗ್ ಮಾಡಿ ಸೋಮವಾರ ಬೆಳಿಗ್ಗೆ ಮತ್ತೆ ವಾಪಸ್ ಫ್ಲೈಟ್ ಮುಖಾಂತರ ಹೋಗ್ತಾರೆ. 3 ರಾತ್ರಿ 2 ದಿವಸ ನಿರಂತರವಾಗಿ ಮ್ಯಾರಥಾನ್ ಗ್ಯಾಮ್ಲಿಂಗ್ ಮಾಡೋ ಉದ್ದೇಶಕ್ಕಾಗಿ ಬಂದಿದ್ರು ಅಂತ. ಹೌದು ಹೌದು ಸರ್, ಇವ್ರ ಹತ್ರ ಹಣ ಯಾರು ಕಲೆಕ್ಟ್ ಮಾಡಿದ್ದಾರೆ ಸರ್? ಈ ಟೋಕನ್ಗಳನ್ನು ಯಾರು ಕೊಟ್ಟಿರುವಂಥವ್ರು ಮತ್ತು ಒಟ್ಟು ಮೌಲ್ಯ ಎಷ್ಟು ಸರ್ ಟೋಕನ್ಗಳದು, ನೀವು ವಶಪಡಿಸಿಕೊಂಡಿರೋ ಟೋಕನ್ಗಳದು? ಈಗ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಅಂದ್ರೆ ಇನ್ನು ನಾವು ಕೂಡ ಮಧ್ಯರಾತ್ರಿಯಿಂದ ಕೆಲಸ ಮಾಡ್ತಾರಿಂದ ಫುಲ್ ಪ್ರಶ್ನೆ ಮಾಡ್ಲಿಕ್ಕೇನು ಆಗ್ಲಿಲ್ಲ. ಓಕೆ. ಆದ್ರೆ ಈಗ ಸದ್ಯಕ್ಕೆ ಪ್ರಿಲಿಮಿನರಿ ಇನ್ಕ್ವೈರಿ ಪ್ರಕಾರ ದಿನೇಶ್ ಶಾ ಈಗ ನಮ್ಗೆ ಸಿಕ್ಕಿದ್ದಾರೆ, ಅವರು ಇದ್ದಾರೆ ಮತ್ತು ಕೆಲವು ಜನ ಗುಜರಾತ್ ಅಲ್ಲಿ ಇದ್ದಾರೆ. ಮತ್ತು ಅವರು ಹವಾಲಾ ಮುಖಾಂತರ ಮತ್ತು ಈ ಟೋಕನ್ ಮುಖಾಂತರ ಈ ಜನ ಇಂದ ದುಡ್ಡು ಕಲೆಕ್ಟ್ ಮಾಡಿ ಅವರಿಗೆ ಟೋಕನ್ ಕೊಡ್ತಾರೆ. ಓಕೆ. ಸದ್ಯಕ್ಕೆ ಒಂದು ಕೆಲವು ಟೋಕನ್ ಬೆಲೆ 2,000, ಕೆಲವುದ 5,000, ಕೆಲವುದ 10, ಕೆಲವುದ 20,000 ಇತ್ತು. ಓಕೆ. ಎಲ್ಲ ಟೋಕನ್ ಕೌಂಟ್ ಮಾಡಿ ಲೆಕ್ಕ ಮಾಡಿದ್ರೆ 2,92,00,000 ಬರ್ತದೆ. ಹತ್ತತ್ರ 3 ಕೋಟಿ ರೂಪಾಯಿಯ ಟೋಕನ್ಗಳನ್ನು ಖರೀದಿಸಿದ್ರು. 3 ಕೋಟಿ ರೂಪಾಯಿ ಟೋಕನ್ಗಳನ್ನು ಖರೀದಿಸಿದ್ದಾರೆ. ಮತ್ತು ಇವರಿಂದ ಸುಮಾರು 15.5 ಲಕ್ಷ ಕ್ಯಾಶ್ ಕೂಡ ನಮ್ಗೆ ಸಿಕ್ಕಿತ್ತು. ಮತ್ತು ಸುಮಾರು 300 ಹೊಸ ಕಾರ್ಡ್ ಪ್ಯಾಕೆಟ್ಗಳು ಮತ್ತು ಲಿಕ್ಕರ್ ಮತ್ತು ರಬ್ಬರ್ ಬ್ಯಾಂಡ್ ಮತ್ತು ಸ್ಪೆಷಲ್ ಟೈಪ್ ಮ್ಯಾಟ್ರೆಸ್ ಮತ್ತು ಇದು ಕೇಸ್ಗಳು ತಗೊಂಡು ಬಂದಿದ್ದಾರೆ ಅಲ್ಲಿಂದಾನೆ. ಅದು ಇಟ್ಕೊಂಡು ಒಂದು ಟೇಬಲ್ ಮಾಡ್ತಾ ಇತ್ತು. ಸೇಫ್ ತಗೊಂಡ್ ಬಂದಿದ್ದಾರೆ, ಅದರಲ್ಲಿ ಟೋಕನ್ ಎಲ್ಲ ಹಾಕ್ತಾ ಇತ್ತು. ಸೊ ಬಹಳ ವೆಲ್ ಆರ್ಗನೈಸ್ಡ್ ಆಗಿ ಮತ್ತು ಸುಮಾರು ವರ್ಷಗಳಿಂದ ಅಂದ್ರೆ ಬೇರೆ ಕಡೆದಲ್ಲಿ ಈ ತರ ಮಾಡ್ತಾ ಇರ್ಬೋದು ಅಂತ ಅನ್ಸುತ್ತೆ. ಓಕೆ ಸರ್, ಈಗ ಅಹಮದಾಬಾದ್ನಲ್ಲಿ ಟೋಕನ್ಗಳಿಗೆ ಹಣ ಕಲೆಕ್ಟ್ ಆಗುತ್ತೆ, ಅಲ್ಲೇ ಟೋಕನ್ಗಳನ್ನು ಕೊಡಲಾಗುತ್ತೆ. ಅವರು ಇಲ್ಲಿ ಇಡೀ ಹೋಟೆಲ್ನ ಬುಕ್ ಮಾಡಿದ್ದಾರೆ ಅಂದರೆ ಹೋಟೆಲ್ನ ಇನ್ವಾಲ್ವ್ಮೆಂಟ್ ಖಂಡಿತವಾಗಿಯೂ ಇತ್ತು ಅಂತ. ಹೋಟೆಲ್ನ ಮ್ಯಾನೇಜ್ಮೆಂಟ್ನವರಿಗೆ ಇವರು ಜೂಜ್ ಆಡೋದಕ್ಕೆ ಅಂತಲೇ ಬರ್ತಿದ್ದಾರೆ ಮತ್ತು ಅವರಿಗೆ ನಾವು ಜಾಗ ಕೊಡ್ತಾ ಇದ್ದೀವಿ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಸರ್. ಈಗ ಇದರಿಂದ ಆಗಲೇ ನಾವು 4 ಜನ ಹೋಟೆಲ್ ಸಿಬ್ಬಂದಿ ಮತ್ತು ಓನರ್ಗಳಿಗೆ ದಸ್ತಗಿರಿ ಮಾಡಿದ್ದೀವಿ. ಇನ್ನಿಬ್ರು ಜನ ತಲೆಮರೆಸಿಕೊಂಡಿದ್ದಾರೆ, ಅವರಿಗೆ ಹುಡುಕಾಡ್ತಾ ಇದ್ದಾರೆ. ಓಕೆ ಸರ್, ಈಗ ನಾವು ಕಾನೂನಿನ ದೃಷ್ಟಿಯಲ್ಲಿ ಮಾತಾಡೋದಾದರೆ ಹೌ ಸೀರಿಯಸ್ ಇಸ್ ದಿಸ್ ಅಫೆನ್ಸ್ ಅಂತ ಸರ್? ಜೂಜ್ ಆಡುವಂಥದ್ದು ಎಷ್ಟು ಸೀರಿಯಸ್ ಅಫೆನ್ಸು? ಈ ಕಾನೂನಿನ ಪ್ರಕಾರ ಶಿಕ್ಷೆ ಎಷ್ಟರವರೆಗೂ ಆಗುತ್ತೆ? ಜಾಮೀನು ಸಿಗುವಂತಹ ಸಾಧ್ಯತೆ ಅಸಾಧ್ಯತೆಗಳ ಬಗ್ಗೆ ಏನು ಹೇಳ್ತೀರಿ ಸರ್? ಜುಜಾಟ ಬಗ್ಗೆ ಈಗ ಅಫೆನ್ಸಸ್ ಮೋಸ್ಟ್ಲಿ ಬೇಲೇಬಲ್ ಇರ್ತದೆ ಮತ್ತು ಪನಿಷ್ಮೆಂಟ್ ಅಷ್ಟು ಇರಲ್ಲ. ಆದ್ರೆ ಇದರಲ್ಲಿ ನಮ್ಗೆ ಸ್ವಲ್ಪ ಬೇರೆ ವಿಷಯಗಳು ಕೂಡ ಸಿಕ್ಕಿದೆ. ಅಂದ್ರೆ ಲಿಕ್ಕರ್ ಸಿಕ್ಕಿತ್ತು, ಆ ಲೈಸೆನ್ಸ್ ಇರಲಿಲ್ಲ. ಸೊ ಅದಕ್ಕೆ ಎಕ್ಸೈಸ್ ಆಕ್ಟ್ ಕೂಡ ಅನ್ವಯ ಆಯ್ತು. ಸ್ವಲ್ಪ ಮಟ್ಟದ ಅಂದ್ರೆ ಇದು ಮಾದಕ ಪದಾರ್ಥ ಕೂಡ ಸಿಕ್ಕಿದೆ, ಅದಕ್ಕೆ ಅದು ಸೆಕ್ಷನ್ ಕೂಡ ಸೇರಿಸಿದೀವಿ. ಸೊ ಅದರಿಂದ ಮೋಸ್ಟ್ಲಿ ಆ ಸೆಕ್ಷನ್ ಬಂದಿದ್ರಿಂದ ಖಂಡಿತ ಸ್ವಲ್ಪ ಸ್ಟ್ರಾಂಗ್ ಆಗ್ತದೆ. ಆದ್ರೆ ಗ್ಯಾಂಬ್ಲಿಂಗ್ ಸೆಕ್ಷನ್ ಏನಿದೆ ಅದು ಬೇಲೇಬಲ್ ಇರೋದ್ರಿಂದ ಸಾಮಾನ್ಯವಾಗಿ ಅಂದ್ರೆ ಜೂಜಾಟ ಕೇಸಲ್ಲಿ ಬೇಗ ಅಪೀಲ್ ಆಗುತ್ತೆ. ಎಸ್ ಸರ್, ಈಗ ಲೈಸೆನ್ಸ್ ಪಡೆದಿರುವ ರೀಕ್ರಿಯೇಷನ್ ಕ್ಲಬ್ಗಳಲ್ಲೂ ಕೂಡ ಇಸ್ಪೀಟಾಟ ಮತ್ತು ಹಣ ತೊಡಗಿಸಿರುವಂಥದ್ದು ನಡೆದಿರುತ್ತೆ. ಇಲ್ಲಿ ಬಹುಶಃ ಪ್ರಮುಖ ಪ್ರಕರಣ ವಿತೌಟ್ ಲೈಸೆನ್ಸ್ ನಡೆಸ್ತಾ ಇರುವಂಥದ್ದು ಅಂತ ಅನ್ಸುತ್ತೆ, ನಾವು ಅರ್ಥ ಮಾಡ್ಕೊಂಡಿರೋ ಪ್ರಕಾರ. ಈಗ ಯಾವುದು ಕ್ಲಬ್ದಲ್ಲಿ ಆಗ್ಲಿ ಗ್ಯಾಮ್ಲಿಂಗ್ ಪರ್ಮಿಷನ್ ಎಲ್ಲಿಯೂ ಸಿಕ್ಕಿಲ್ಲ. ಅಂಡ್ ಸ್ಕಿಲ್ ಗೇಮ್ಸ್ ಆಡೋದಕ್ಕೆ ಮತ್ತು ಮೆಂಬರ್ಸ್ ಸಲುವಾಗಿ ಕ್ಲಬ್ಗಳು ಅಂದ್ರೆ 2 ಪಾಯಿಂಟ್ ಇರ್ತದೆ. ವಾಟ್ ಇಸ್ ಅ ಕ್ಲಬ್ ಅಂದ್ರೆ ಯಾವುದು ಮೆಂಬರ್ಸಿಗೆ ರಿಕ್ರಿಯೇಷನ್ ಸಲುವಾಗಿ ಮತ್ತು ಸ್ಕಿಲ್ ಗೇಮ್ಸ್ ಎನ್ಕರೇಜ್ ಮಾಡ್ತಾರೆ. ಇಂಥ ಕ್ಲಬ್ಸ್ ಗೆ ಯಾವುದು ತೊಂದರೆ ಇಲ್ಲ. ಸೊ ಇಲ್ಲಿ ಏನಾದ್ರು ಅಕ್ರಮ ಚಟುವಟಿಕೆ ಇದ್ರೆ ಅಕ್ರಮ ಚಟುವಟಿಕೆಗೆ ಯಾರು ಲೈಸೆನ್ಸ್ ಕೊಡಲ್ಲ. ಎಸ್, ಧನ್ಯವಾದಗಳು ಸರ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳು ನಿಮಗೆ ಇಷ್ಟು ದೊಡ್ಡ ಜೂಜು ದಂಧೆಯನ್ನು ಪತ್ತೆ ಹಚ್ಚಿದ್ದೀರಿ. ಧನ್ಯವಾದಗಳು ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಕ್ರೈಮ್ DCP ಅಭಿಷೇಕ್ ಗೋಯಲ್ ಮಾತನಾಡ್ತಾ ಹೇಳ್ತಾ ಇದ್ರು, ಒಂದು ಸಿಸ್ಟಮೆಟಿಕ್ ಜಾಲ ಇದು. ಅಹಮದಾಬಾದ್ನಲ್ಲಿ ಒಬ್ಬ ಅಸೈನ್ ಆಗಿರುವಂಥ ಏಜೆಂಟ್ ಕೈಗೆ ಹಣವನ್ನು ತೆಗೆದುಕೊಂಡು ಹೋಗಿ ಟೋಕನ್ಗಳನ್ನು ಪಡಿತಾರೆ. 2,000ದಿಂದ ಹಿಡಿದು 20,000 ರೂಪಾಯಿವರೆಗೂ ಒಂದೊಂದು ಟೋಕನ್ ಬೆಲೆ. ಆ ಟೋಕನ್ಗಳನ್ನು ಮಾತ್ರ ಇಲ್ಲಿಗೆ ತೆಗೆದುಕೊಂಡು ಬಂದು 3 ರಾತ್ರಿ 2 ಹಗಲು ನಿರಂತರವಾಗಿ ಜೂಜಾಡುವಂಥ ಯೋಚನೆಯಲ್ಲಿ ಬಂದಿದ್ದರು. ಆದರೆ ಮೊದಲನೇ ರಾತ್ರಿಯೇ ಅವರ ಆಸೆಗಳ ಮೇಲೆ ಬೆಂಗಳೂರು ಕ್ರೈಮ್ ಬ್ರಾಂಚ್ ಪೊಲೀಸರು ತಣ್ಣೀರನ್ನು ಎರಚಿದ್ದಾರೆ. ಒಂದು ಸಣ್ಣ ಬ್ರೇಕ್ ತಗೊಳ್ತೀನಿ. ಬ್ರೇಕ್ ನಂತರ ಎಕ್ಕ ರಾಜಾರಾಣಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ.